ರಿಪ್ಪನ್ಪೇಟೆಯಲ್ಲಿ ಯೋಧ ಕುಮಾರಗೆ ಅದ್ದೂರಿ ಸ್ವಾಗತ. ಸೇನೆ ಮತ್ತು ಪೊಲೀಸ್ ಸೇವೆಯ ಬಳಿಕ ಊರಿಗೆ ವಾಪಸ್ ಬಂದ ಯೋಧ. ದಂಪತಿಗಳ ದೇಶ ಸೇವೆ. ಪತ್ನಿಯು ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದು ವಿಶೇಷ. ವಿನಾಯಕ ದೇವಾಲಯದಲ್ಲಿ ಆಶೀರ್ವಾದ ಪಡೆದು ಸಾರ್ವಜನಿಕ ಸನ್ಮಾನ. ಮೇ 1ನೇ ತಾರೀಕು ಸ್ವಯಂ ನಿವೃತ್ತಿ ಪಡೆದುಕೊಂಡ ಯೋಧ ಕುಮಾರ ಅವರು ತಮ್ಮ ಸ್ವಗ್ರಾಮ ರಿಪ್ಪನ್ಪೇಟೆಗೆ ವಾಪಸ್ಸಾಗಿದ್ದು ಸ್ಥಳೀಯರಿಂದ ಭವ್ಯ ಸ್ವಾಗತ ಲಭಿಸಿದೆ. ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ ಯೋಧ ಕುಮಾರ ಅವರು ನಂತರ ಪೊಲೀಸ್ ಇಲಾಖೆಯಲ್ಲೂ ಕರ್ತವ್ಯ ನಿರ್ವಹಿಸಿ ಇದೀಗ ನಿವೃತ್ತಿ ಹೊಂದಿದ್ದಾರೆ. ವಿಶೇಷವೆಂದರೆ ಅವರ ಪತ್ನಿಯೂ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದು ದಂಪತಿಗಳ ದೇಶ ಸೇವೆಯನ್ನ ರಿಪ್ಪನ್ಪೇಟೆಯ ಜನರು ಕೊಂಡಾಡಿದ್ದಾರೆ. ಯೋಧ ಕುಮಾರ ಅವರನ್ನ ಸಿದ್ದಪಡಿಸಿದ ಬೈಕ್ ರ್ಯಾಲಿಯ ಮೂಲಕ ಮೆರವಣಿಗೆ ನಡೆಸಿ ಸಾರ್ವಜನಿಕರು ಮತ್ತು ವಿವಿಧ ಸಂಘ ಸಂಸ್ಥೆಗಳು ಭರ್ಜರಿ ಸ್ವಾಗತವನ್ನ ಕೋರಿದ್ರು. ಮೆರವಣಿಗೆಯ ಬಳಿಕ ಅವರು ರಿಪ್ಪನ್ಪೇಟೆಯ ವಿನಾಯಕ ದೇವಾಲಯಕ್ಕೆ ಭೇಟಿ ನೀಡಿ ದೇವರ ಆಶೀರ್ವಾದವನ್ನ ಪಡೆದುಕೊಂಡರು. ತದನಂತರ ವಿನಾಯಕ ಮಂದಿರದಲ್ಲಿ ಅವರಿಗೆ ಗೌರವಪೂರ್ಣವಾಗಿ ಸನ್ಮಾನ ಮಾಡಲಾಯಿತು. ಹಾರ ಶಾಲು ಹಾಕುವ ಮೂಲಕ ಸಂಘ ಸಂಸ್ಥೆಗಳು ಮತ್ತು ಸಾರ್ವಜನಿಕರು ಅವರನ್ನು ಗೌರವಿಸಿದ್ರು. ಈ ಸಂದರ್ಭದಲ್ಲಿ ದೇಶಭಕ್ತಿಯ ನಾದಗಳು ಕೇಳಿಬಂದಿದ್ದು ಯೋಧ ಕುಮಾರ ಅವರ ಸೇವೆಗೆ ಎಲ್ಲರೂ ಅಭಿನಂದನೆಯನ್ನು ಸಲ್ಲಿಸಿದರು. ನಿಜಕ್ಕೂ ನಮ್ಗೆಲ್ರಿಗೂ ಒಂದು ಹಬ್ಬದ ಒಂದು ಸಂತೋಷದ ಒಂದು ವಾತಾವರಣವನ್ನ ಇವತ್ತು ನಮ್ಮ ರಿಪ್ಪನ್ಪೇಟೆಯಲ್ಲಿ ಕಾಣ್ತಾ ಇದ್ದೇವೆ. ಯಾಕೆಂತಂದ್ರೆ ಇವತ್ತು ಕುಮಾರ್ ಅವರು ಮತ್ತು ಪದ್ಮಾವತಿ ಅವರು ಇಬ್ರು ಕೂಡ ಅವರು ನಮ್ಮ ದೇಶದ ಯೋಧರಾಗಿದ್ದು ಕುಮಾರ್ ಅವರು ಇವತ್ತಿಗೆ 36 ವರ್ಷ ಸೇವೆಯನ್ನು ಸಲ್ಲಿಸಿದ್ದಾರೆ. ಪದ್ಮಾವತಿ ಅವರು 22 ವರ್ಷ ಸೇವೆಯನ್ನು ಸಲ್ಲಿಸಿ. ನಮಸ್ತೆ. ನಮ್ಮ ವೀರ ಸೈನಿಕರಾದ ಕುಮಾರ್ ಅವರು 36 ವರ್ಷ ಸರ್ವಿಸ್ ಅನ್ನು ಮಾಡಿದ್ದಾರೆ. ವಿಶೇಷ ಏನಂದ್ರೆ ಗಂಡ ಹೆಂಡತಿ ಇಬ್ಬರೂ ಕೂಡ ದೇಶ ಸೇವೆಯನ್ನು ಮಾಡಿ ಮರಳಿ ತವರೂರಿಗೆ ರಿಪ್ಪನ್ಪೇಟೆಗೆ ಬಂದಿದ್ದಾರೆ. ಇದು ರಿಪ್ಪನ್ಪೇಟೆಯ ಅತ್ಯಮೂಲ್ಯ ಮತ್ತು ಹೆಮ್ಮೆಯ ವಿಚಾರ. ಇಂಥ ಹೆಮ್ಮೆಯನ್ನು ಈ ಥರ ಸೆಲೆಬ್ರೇಷನ್ ಮಾಡ್ತಿರೋದು ನಮಗೆ ಇನ್ನೂ ತುಂಬ ಖುಷಿಯಾಗಿದೆ. ಮುಂದಿನ ದಿನಗಳಲ್ಲಿ ಪ್ರತಿ ಜನರಲ್ಲೂ ದೇಶಭಕ್ತಿ ತುಂಬಿ ಹರಿದು ಬರಲಿ, ಗ್ರಾಮದಲ್ಲೂ ದೇಶಾಭಿಮಾನ ಹುಟ್ಟಲಿ, ಮುಂದಿನ ಪೀಳಿಗೆಗೆ ದೇಶ ಸೇನೆಗೆ ಸೇರಿದಂತ ಇಂಥ ನಿವೃತ್ತ ಆದಂತಹ ಸೈನಿಕರಿಗೆ ಇಂತಹ ಸನ್ಮಾನ ಕಾರ್ಯಕ್ರಮ ಹೆಚ್ಚು ಹೆಚ್ಚು ಸಿಗಲಿ ಅಂತ ಕೇಳ್ಕೊಳ್ತೇನೆ. ಭಾರತ್ ಮಾತಾ ಕಿ ಜೈ. ಎಲ್ರಿಗೂ ನಮಸ್ಕಾರ. ಇದರ ರಿಪ್ಪನ್ಪೇಟೆಯಲ್ಲಿ ತುಂಬಾ ಹಬ್ಬದ ವಾತಾವರಣ ಆಗಿದೆ. ನಮ್ಮೂರಿನ ಪುತ್ರಿಯರಾದ ಶ್ರೀಯುತ ಕುಮಾರ್ ಅವರು ಹಾಗೂ ಪದ್ಮಾ ಕುಮಾರಿ ಅವರು ನಿವೃತ್ತಿಯನ್ನು ಪಡೆದು ಈ ಊರಲ್ಲಿ ಅದ್ದೂರಿ ಸ್ವಾಗತವನ್ನು ಕೋರಿ ನಮ್ಮ ರಿಪ್ಪನ್ಪೇಟೆ ವಿನಾಯಕ ವೃತ್ತದಲ್ಲಿ ಅವರಿಗೆಲ್ಲ ಅದ್ದೂರಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ನಮಗೆ ನಿಜವಾಗ್ಲೂ ಖುಷಿ ಆಗ್ತಿದೆ. ದೇಶದಲ್ಲಿ ನಾವು ಇಷ್ಟೊಂದು ಧೈರ್ಯವಾಗಿದ್ದೀವಿ ಅಂದ್ರೆ ಅವರ ಒಂದು ಯೋಧರ ಕೆಲಸವೇ ನಮಗೆ ಶ್ರೀರಕ್ಷೆ ಆಗಿದೆ. ಇದೇ ರೀತಿ ಅವರು ಎಷ್ಟು ದೇಶಕ್ಕಾಗಿ ಸೇವೆ ಮಾಡಿದ್ರು ಅದೇ ರೀತಿ ರಿಪ್ಪನ್ಪೇಟೆಗೂ ಸಹ ಸೇವೆ ಮಾಡಲಿ ಈ ಮೂಲಕ ಅವ್ರಿಗೆ ಕೇಳ್ಕೊಳ್ತಾ ಇದ್ದೀನಿ. ನಾನು ಈ ಒಂದೇ ಮಾತು ಹೇಳೋದು, ದೇವರು ಅವರಿಗೆ ಆರೋಗ್ಯವನ್ನು ಕೊಟ್ಟು ಇನ್ನೂ 100 ವರ್ಷ ಕಾಲ ಬಾಳಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಕುಮಾರ್ ಅವರು ಮೂಲತಃ ಪ್ರೊಬೈಲ್ನಲ್ಲಿ ಹುಟ್ಟಿ ಚುರಡಿಯಲ್ಲಿ 7ನೇ ತರಗತಿವರೆಗೆ ವಿದ್ಯಾಭ್ಯಾಸವನ್ನು ಮಾಡಿ ಆ ನಂತರದಲ್ಲಿ ರಿಪ್ಪನ್ಪೇಟೆ ಅವರ ತಾಯಿ ತವರೂರಾದ ಕೆರೆಹಳ್ಳಿಗೆ ಬಂದು ಕೆರೆಹಳ್ಳಿ ಅವರ ಅಜ್ಜ ಮನೆಯಲ್ಲಿದ್ದು ಮುಂದಿನ 8ನೇ ಕ್ಲಾಸಿಂದ PUC ವರೆಗೆ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡ್ತಾರೆ. PUC ವಿದ್ಯಾಭ್ಯಾಸ ಪ್ರಾರಂಭ ಮುಗಿತಿದ್ದಂಗೆ ಅವರಿಗೆ ದೇಶ ಸೇವೆ ಮಾಡುವಂಥ ಒಂದು ಭಾಗ್ಯ ಬಂತು. CRPFಗೆ ಯೋಧರಾಗಿ ಸೆಲೆಕ್ಟ್ ಆಗ್ತಾರೆ. ಅವರು ಇಲ್ಲಿಂದ ಹೋಗಿ ಹೆಚ್ಚು ಕಡೆ 36 ವರ್ಷಗಳಾಯಿತು. ಅವರು ಸೇವೆ ಸಲ್ಲಿಸಿ ಒಂದು 10 ವರ್ಷದ ನಂತರದಲ್ಲಿ ಪದ್ಮಾವತಿ ಅಂತ ಹೇಳಿ ಉಡುಪಿಯವರು ಅವರನ್ನು ಕೂಡ ಮದುವೆ ಆಗ್ತಾರೆ. ಅವರು ಕೂಡ CRPFನಲ್ಲಿ 22 ವರ್ಷಗಳ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಬಂದಿರ್ತಾರೆ. ಇವರು 36 ವರ್ಷಗಳ ಸೇವೆಯನ್ನು ಸಲ್ಲಿಸಿ ಈ ಒಂದು ರಿಪ್ಪನ್ಪೇಟೆಗೆ ಸ್ವಗ್ರಾಮಕ್ಕೆ ಆಗಮಿಸಿದರೆ ಅವರಿಗೆ ನಮ್ಮ ರಿಪ್ಪನ್ಪೇಟೆಯ ಎಲ್ಲ ಬಂಧುಗಳ ಸೇರಿ ನಾವೆಲ್ಲರೂ ಸೇರಿ ಮತ್ತು ಎಲ್ಲ ಬಂಧುಗಳು ಸೇರಿ ಸಾರ್ವಜನಿಕ ಬಂಧುಗಳು ಸೇರಿ ಅವರನ್ನು ಅತ್ಯಂತ ಹೃದಯಪೂರ್ವಕವಾಗಿ ಅಭಿಮಾನದಿಂದ ಪೂರ್ವಕವಾಗಿ ಊರಿನ ಸಾರ್ವಜನಿಕರ ಬಂಧುಗಳ ಪರವಾಗಿ ಅಭಿನಂದನೆ ಮತ್ತು ಸ್ವಾಗತವನ್ನು. ಇವತ್ತು ರಿಪ್ಪನ್ಪೇಟೆಗೆ ಒಂದು ಸುದಿನ. ಕುಮಾರ್ ಅವರು ಸುಮಾರು 36 ವರ್ಷ ಭಾರತೀಯ ಸೈನ್ಯದಲ್ಲಿ NDRF, CRF, RAF ಈ ಇದರಲ್ಲಿ ಸೈನಿಕರಾಗಿ ದುಡಿದು ಇವತ್ತು ರಿಪ್ಪನ್ಪೇಟೆಗೆ ಎಲ್ಲ ಸಾರ್ವಜನಿಕರು ಇವತ್ತು ಸ್ವಾಗತ ಬಯಸಿ ಅದ್ದೂರಿ ಕಾರ್ಯಕ್ರಮನ ರಿಪ್ಪನ್ಪೇಟೆ ವಿನಾಯಕ್ ಸರ್ಕಲ್ ಇಲ್ಲಿ ನೆರವೇರಿಸಿಕೊಟ್ಟಿದ್ದಾರೆ. ಅವರ ಪತ್ನಿಯವರು ಒಂದು 22 ವರ್ಷ ಸೈನಿಕರಲ್ಲಿ ದುಡಿಮೆ ಮಾಡಿ ಬಂದಿದ್ದಾರೆ.
ನಮಗೆ ರಿಪ್ಪನ್ಪೇಟೆಗೆ ಹೆಮ್ಮೆ ತರಂತ ವಿಷಯ. ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಕೇಳೋಣ. ಯೋಧ ಕುಮಾರ್ ಅವ್ರ ಬಗ್ಗೆ ಏನ್ ಹೇಳ್ತಾರೆ? ಕುಮಾರ್ ಅವರು ಯೋಧರಾಗಿ ತಮ್ಮ 36 ವರ್ಷದ ಜೀವನವನ್ನ ದೇಶಕ್ಕಾಗಿ ಕೊಟ್ಟಿದ್ದಾರೆ. ದೇಶ ಅಂತ ಹೇಳಿದ್ರೆ ನಿರ್ಜೀವ ವಸ್ತು ಅಲ್ಲ, ಅದಕ್ಕೆ ತನ್ನದೇ ಆದಂತ ಜೀವಕಳೆಯನ್ನು ಕೊಟ್ಟಂತ ಸೈನಿಕರು. ಈ ದೇಶದ ಎಲ್ಲ ಜನರ ನೆಮ್ಮದಿ ಬದುಕಿಗಾಗಿ ತಮ್ಮ ಬದುಕಲ್ಲಿ ನಿದ್ದೆ, ಆಹಾರ ಎಲ್ಲವನ್ನು ಬಿಟ್ಟು ಪ್ರತಿ ಕ್ಷಣ ಜಾಗೃತ ವ್ಯವಸ್ಥೆಯಲ್ಲಿದ್ದು ದೇಶವನ್ನು ಕಾಪಾಡಿದ್ದಾರೆ. ಭಾರತ ಮಾತೆಗೆ ತಮ್ಮ ಸಂಪೂರ್ಣ ಬದುಕನ್ನು ಅರ್ಪಣೆ ಮಾಡಿದ್ದಾರೆ. ಅವರ ಗಂಡ ಹೆಂಡತಿ ಮತ್ತು ಅವರ ಮಕ್ಕಳು ಇನ್ನು ಮುಂದಿನ ಜೀವನವನ್ನು ಸುಖವಾಗಿ ಬಾಳಿ ಅವರ ಸಂತೋಷದಿಂದ ಇರಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು 36 ವರ್ಷ ಸೇವೆ ಸಲ್ಲಿಸಿ ನಮ್ಮ ತಾಯ್ನಾಡಿಗೆ ಅಂದರೆ ರಿಪ್ಪನ್ಪೇಟೆಗೆ ವಾಪಸ್ ಆಗಿರ್ತಕ್ಕಂಥ ಕುಮಾರ್ ಅವರಿಗೆ, ಅವರ ಧರ್ಮಪತ್ನಿಯವರಿಗೆ, ಪದ್ಮಾವತಿ ಅವರಿಗೆ ನಮ್ಮ ಮಾಡೂರು ಗ್ರಾಮ ಪಂಚಾಯತಿ ಪರವಾಗಿ ಹಾಗೆ ರಿಪ್ಪನ್ಪೇಟೆ ಜನತೆ ಎಲ್ಲರ ಪರವಾಗಿ ಶುಭಾಶಯಗಳನ್ನು ಹೇಳ್ತಾ ಅವರಿಗೆ ದೇವರು ಒಳ್ಳೇದು ಮಾಡಲಿ, ಅವರ ಜೀವನ ಸುಖವಾಗಿರಲಿ ಅಂತ ಹೇಳ್ತಾ ಈ ಅವಕಾಶಕ್ಕೆ ಹೊಂದುತ್ತೇನೆ. ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು ಸತೀಶ್ ಕುಮಾರ್ ಅಂತೇಳಿ, ಮಾಜಿ ಯೋಧ. ಇವತ್ತು ಕುಮಾರ್ ಸರ್ ಅವರು 36 ವರ್ಷ ದೇಶ ಸೇವೆ ಮಾಡಿ ತಮ್ಮ ಸ್ವಗ್ರಾಮಕ್ಕೆ ಬಂದಿದ್ದಾರೆ. 36 ವರ್ಷ ಅಂತ ಹೇಳಿದ್ರೆ ಒಂದು ಜೀವನದ ಅರ್ಧ ಭಾಗ ಅವರು ದೇಶ ಸೇವೆಗಾಗಿ ಮಾಡಿದ್ದಾರೆ. ಈಗಾಗಲೇ ನಮ್ಮ ಉಪಾಧ್ಯಕ್ಷ ಹೇಳಿರ್ತಕ್ಕಂತೆ ಯೋಧರಿಗೆ ಇನ್ನೂ ಹೆಚ್ಚಿನ ಸೌಲಭ್ಯ ಸಿಗಬೇಕು, ಅಲ್ಲಿ ಪೇಪರ್ನಲ್ಲೇ ಇರಬಾರ್ದು, ಅವರಿಗೆ ದೇಶ ಸೇವೆ ಮಾಡಿರ್ತಕ್ಕಂಥ ಗೌರವಗಳು ಇನ್ನೂ ಸಿಗಬೇಕು. ಹಾಗೆ ಪ್ರತಿಯೊಂದು ವ್ಯವಸ್ಥೆಯಲ್ಲೂ ಅವ್ರಿಗೆ ಪ್ರಾತಿನಿಧ್ಯ ಕೊಟ್ಬಿಟ್ಟು ಮುಂದೆ ಅವ್ರ ಕುಟುಂಬಕ್ಕೆ ಹಾಗೂ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಕುಮಾರ್ ಸರ್ 36 ವರ್ಷ ಅವರು ಸೇವೆಗೆ ಹೋದಾಗ ಇಲ್ಲಿರ್ತಕ್ಕಂಥ ಕೆಲವರು ಹುಟ್ಟೆ ಇರಲಿಲ್ಲ ಅನ್ಸುತ್ತೆ, ಅಷ್ಟು ಸೇವೆ ಮಾಡಿ ಬಂದಿದ್ದಾರೆ. ಅವ್ರು ಈ ಯುವಜನಕ್ಕೆ ಮಾದರಿಯಾಗಿದ್ದಾರೆ. ದೇಶ ಸೇವೆಯನ್ನು ಮುಗಿಸಿ ತಮ್ಮ ಹುಟ್ಟೂರಿಗೆ ಆಗಮಿಸಿದ್ದಾರೆ. ಇವರ ಒಂದು ಆಗಮನಕ್ಕಾಗಿ ಎಲ್ಲ ರಿಪ್ಪನ್ಪೇಟೆಯ ಸಂಘ ಸಂಸ್ಥೆಗಳು ಹಾಗೂ ಊರಿನ ಗ್ರಾಮಸ್ಥರು, ಬಂಧು ಬಳಗ ಎಲ್ಲ ಸೇರಿ ಅದ್ದೂರಿಯಾಗಿ ಒಂದು ಸ್ವಾಗತವನ್ನು ನೆರವೇರಿಸ್ಬಿಟ್ರಿ. ಎಲ್ಲ ತಿಳ್ಕೊಂಡಿರ್ಬೋದು, ಒಬ್ಬ ಸೈನಿಕ 15 ವರ್ಷ 20 ವರ್ಷದಲ್ಲಿ ರಿಟೈರ್ಡ್ ಆಗಿ ಬರ್ತಾನೆ. ಬಾಕಿ ಸ್ಟೇಟ್ ಗೌರ್ಮೆಂಟಲ್ಲಿ 60 ವರ್ಷ ಕಂಪಲ್ಸರಿ ಆಗಲೇಬೇಕಂತ ಒಂದು ಇದಿರ್ಬೋದು, ಕನ್ಫ್ಯೂಸನ್. ಯಾಕಂದರೆ ಒಬ್ಬ ಸೈನಿಕ 20 ವರ್ಷದಲ್ಲಿ ದೇಶ ಸೇವೆ ಹೋಗ್ಬಿಟ್ಟು ಮೈನಸ್ ಟೆಂಪ್ರೇಚರ್ 60-70 ತನಕ ಅವನ ಅಲ್ಲಿ ದೇಶ ಸೇವೆ ಮಾಡ್ತಾನೆ. ಹಾಗಾಗಿ ಅವನು ಫಿಸಿಕಲಲ್ಲಿ ಅವನು 60 ಏಜಿನಷ್ಟು ಅವನಿಗೆ ಫಿಸಿಕಲ್ ಡೌನ್ ಆಗಿರುತ್ತೆ. ಹಾಗೋಸ್ಕರ ಒಬ್ಬ ಸೈನಿಕಿಗೆ 15 ವರ್ಷಕ್ಕೆ ಆ್ಯಕ್ಚುಲಿ ರಿಟೈರ್ಡ್ ಆಗೋವಂಥ ಒಂದು ಇದಿರುತ್ತೆ. ಮತ್ತು ದೇಶದ ಹಲವಾರು ಭಾಗದಲ್ಲಿ ಚಳಿ, ಮಳೆ, ಬಿಸಿಲಲ್ಲಿ ಡ್ಯೂಟಿ ಮಾಡಿ ಬರಬೇಕಾಗತ್ತೆ. ಹಾಗಾಗಿ ಕಷ್ಟ ಇರುತ್ತೆ ಸೈನಿಕರಿಗೆ. ಒಂದು ಸಿವಿಲ್ ಮೆಂಟಾಲಿಟಿಗಿಂತ ಸೈನಿಕರ ಒಂದು ಇದು ಭಾರಿ ನಿಜಕ್ಕೂ ಕಷ್ಟ ಐತೆ. ಮತ್ತು ಇವರ ಒಂದು ನೆಕ್ಸ್ಟ್ ಜೀವನ ಸುಖಕರವಾಗಿ ಆರೋಗ್ಯವಾಗಲಿ ಅಂತ ಅವರು ದೇವರ ಆಶಿಸ್ತಾ ತುಂಬ ಖುಷಿ ಆಗುತ್ತೆ. ಫಸ್ಟು ಅವರು ಗಂಡ ಹೆಂಡತಿ ಇಬ್ಬರು ಒಂದು ಫೋರ್ಸ್ನಲ್ಲಿ 36 ವರ್ಷ ಹಾಗೂ 22 ಮಡದಿ ಸೇವೆ ಸಲ್ಲಿಸಿದ್ರೆ ಸುದೀರ್ಘವಾಗಿ ದೇಶದ ಮೂಲೆ ಮೂಲೆಗೆ. ಅಂತೆ ನಮ್ಮ ದುರದೃಷ್ಟ ಏನಂದ್ರೆ ದೇಶಕ್ಕೆ ಜೈ ಜವಾನ್ ಜೈ ಕಿಶನ್ ಅಂತಾರೆ, ಬರೀ ಬುಕ್ಕಲ್ಲೇ ಇದೆ. ಆದರೆ ಮರಳಿ ಬಂದಾಗ ಅವ್ರನ್ನ ಯಾವ ಥರ ನೋಡ್ತಾರೆ, ಮಲತಾಯಿ ಧೋರಣೆ. ಇವಾಗ ತನಕ ಯಾವುದಕ್ಕೂ ಲ್ಯಾಂಡ್ಸ್ ಆಗಲಿ ಅವ್ರಿಗೆ ಯಾವುದೂ ಸಿಕ್ಕಿಲ್ಲ. ಮುಂದೆ ಆದರೂ ನಿಮ್ಮ ಈ ಸಾರ್ವಜನಿಕರಿಗೆ ನಂದೊಂದು ಸಂದೇಶ, ನಾನು ಒಬ್ಬ ಮಾಜಿ ಯೋಧ, ಶಿವಮೊಗ್ಗ ಡಿಸ್ಟ್ರಿಕ್ಟ್ ಉಪಾಧ್ಯಕ್ಷನಾಗಿ ನೊಂದ್ಕೊಂಡು ಹೇಳ್ತಾ ಇದ್ದೀವಿ. ಈಗ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆದರೆ ಒಂದು ಮುಂದೆ ಏನೋ ಮಾದರಿ ಆಗಬೇಕು, ನಮ್ಮ ದೇಶ ಉಳಿಬೇಕು, ರಕ್ಷಣೆಗೆ ಹೋಗಬೇಕು. ನಿಮ್ಮಂಥ ಇದು ಯುವ ಪೀಳಿಗೆ ಅಂದರೆ ರಿಹಬಿಲಿಟೇಷನ್ ಆಗಬೇಕು. ಅವ್ರನ್ನ ಮಲತಾಯಿ ಧೋರಣೆ ಆಗದೆ ಮಕ್ಕಳಂತೆ ನೋಡ್ಕೋಬೇಕು, ಅವರಿಗೆ ಕುಂದುಕೊರತೆಗಳನ್ನು ನೆರವೇರಿಸಿ ಕೊಡಬೇಕು ಮುಂದೆ ಪ್ರಾಬ್ಲಮ್ ಅಂತ ನನ್ನ ಒಂದು ರಿಕ್ವೆಸ್ಟ್ ಸರ್ ನಿಮ್ಮ ಮಾಧ್ಯಮದಲ್ಲಿ. 6 ವರ್ಷ ಮಾಡಿ ಅವ್ರು ಸೌರೂರಿಗೆ ಬಂದಿದ್ದಾಗ ಅತ್ಯಂತ ಸಂತೋಷ ಆಗುತ್ತೆ. ದೇಶ ಕಾಯೋದಕ್ಕೆ ಈ ಯೋಧರ ಪರಿಶ್ರಮ ಮತ್ತು ಅವ್ರು ಮಾಡಿದ ತ್ಯಾಗಕ್ಕೆ ಇಡೀ ಸಮಾಜ ಅವ್ರಿಗೆ ಕೃತಜ್ಞತೆ ಆಗಿರುತ್ತೆ. ಮತ್ತು ಅವರು ಈ ದೇಶಕ್ಕೆ ಮತ್ತು ಈ ಸಮಾಜಕ್ಕೆ ಒಂದು ಮಾರ್ಗದರ್ಶನ ಮತ್ತು ಮಾದರಿ ಆಗ್ತಾರೆ. ತಮ್ಮ ಮಕ್ಕಳನ್ನು ಕೂಡ ಸೈನಿಕಕ್ಕೆ ಕಳಿಸೋದಕ್ಕೆ ಅವ್ರ ಮನೆಯವರು ಮತ್ತು ಇಡೀ ಸಮಾಜದ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆದರೆ, ಸಮಾಜದ ಜಾಗೃತಿ ಆದರೆ ಈ ದೇಶ ಸುಭದ್ರವಾಗಿರುತ್ತೆ. ಈ ಸೈನಿಕರು ಸುಭದ್ರವಾಗಿರ್ತಾರೆ, ನಾವು ಸುಭದ್ರವಾಗಿರ್ತೀವಿ. ನಾವೆಲ್ಲ ಏನು ಸಂತೋಷವಾಗಿ ಬದುಕ್ತಾ ಇದ್ದೀವಿ, ಅದರಲ್ಲಿ ಅವ್ರ ಪಾತ್ರ ಐತೆ ಅನ್ನೋದಕ್ಕೆ ನಮ್ಗೆ ತುಂಬ ಹೆಮ್ಮೆ ಅನ್ಸುತ್ತೆ. ಸೇನೆಯಲ್ಲಿ ಸೇವೆ ಸಲ್ಲಿಸಿ ಕುಮಾರ್ ಅವರು ನಿವೃತ್ತರಾಗಿ ಸಹ ರಿಪ್ಪನ್ಪೇಟೆಗೆ ಬಂದಿದ್ದಾರೆ. ಹಾಗೆ ಅವರ ಶ್ರೀಮತಿಯವರು ಸಹ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿರು ಅನ್ನೋದು ನಮ್ಗೆ ಹೆಮ್ಮೆಯ ವಿಚಾರ. ದಂಪತಿಗಳಿಬ್ಬರು ಸೇನೆಯಲ್ಲಿ ಸೇವೆ ಸಲ್ಲಿಸೋದು ತುಂಬ ಅಪರೂಪ. ಇಂಥ ಜೋಡಿನ ನೋಡೋದಕ್ಕೆ ಅಥವಾ ಇಂಥ ಒಂದು ದಂಪತಿಗಳನ್ನು ನೋಡೋದಕ್ಕೆ ಅಥವಾ ಪಡೆಯೋದಕ್ಕೆ ನಮ್ಮ ರಿಪ್ಪನ್ಪೇಟೆ ಜನತೆ ಹೆಮ್ಮೆ ಪಡಬೇಕು ಅಂತ ಅಂದ್ಕೊತೀನಿ. ಆಮೇಲೆ ರಿಪ್ಪನ್ಪೇಟೆ ಇಲ್ಲಿ ಗಮನಿಸಿದವಾಗ ತುಂಬ ಜನ ಮಾಜಿ ಯೋಧರು ಹಾಗೂ ಹಾಲಿ ಯೋಧರು ತುಂಬ ಜನ ಸೇರ್ಕೊಂಡಿದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದಾಗೆ ಜೈ ಜವಾನ್ ಜೈ ಕಿಸಾನ್ ಅನ್ನೋದಿದೆಯಲ್ಲ,
ನಮ್ಮ ರಿಪ್ಪನ್ಪೇಟೆ ಬೇಸಿಕಲಿ ರೈತರಿಂದ ಅಥವಾ ಕೃಷಿಕರಿಂದ ತುಂಬಿದ ಊರು. ಹಾಗೆ ಇಲ್ಲಿ ಸೈನಿಕರು ಸಹ ಇರೋದು